ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇದಕ್ಕೂ ಡಿನ್ನರ್ಗೂ ಯಾವ ವಿಚಾರಕ್ಕೆ ಸಂಬಂಧ ಇಲ್ಲ. ನವೆಂಬರ್ ಬಿಹಾರ ಎಲೆಕ್ಷನ್ ಆದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು. ಅಂತಿಮವಾಗಿ ಮುಖ್ಯಮಂತ್ರಿ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆದ್ರೆ 2 ವರ್ಷ ಕಳೆದಿದೆ. ಅದರಿಂದ ಕೆಲವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಟ್ಟು ಒಬ್ಬರಿಗೆ ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಗ್ಬೇಕಂತ ಚಿಂತನೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಅದನ್ನು ತೀರ್ಮಾನ ತಗೊಳ್ತಾರೆ. ಹೋದ ಕ್ಯಾಬಿನೆಟ್ ಅಲ್ಲೇ ನಾನು ಜಾಯ್ನ್ ಆಗ್ಬೇಕಾಯ್ತು. ಕೆಪಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದೆ. ನಾನು 4 ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ 3 ಜನ ಮಂತ್ರಿ ಯಾರು, ನಾನೊಬ್ಬನೇ ಅವಾಗ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈ ಬಾರಿಗೆ ಅವಕಾಶ ಸಿಗ್ಬೋದು. ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಕಳೆದ 20 ವರ್ಷದಲ್ಲಿ ಯಾರು ಅಲ್ಪಸಂಖ್ಯಾತರು ಕೂಡ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಕಾರ್ಯಾಧ್ಯಕ್ಷನಾಗಿ 4 ವರ್ಷ ಡಿ.ಕೆ. ಶಿವಕುಮಾರ್ ಜೊತೆ ನಾವು ಹೋರಾಟ ಮಾಡಿಕೊಂಡು ಪಕ್ಷ ಅಧಿಕಾರದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಹಿಂದೆ ಮತ್ತೆ ಪಕ್ಷ ಸಂಘಟನೆ ಕಳೆದ 43 ವರ್ಷ ಪಕ್ಷದಲ್ಲಿ ಸಕ್ರಿಯವಾಗಿ ನಾನು ಬ್ಲಾಕ್ ಲಿಂಗ್ ರಾಷ್ಟ್ರ ಕೆಲಸ ಮಾಡಿದ್ದೀನಿ. ಈ ಬಾರಿ ಕ್ಯಾಬಿನೆಟ್ ಸಿಗಂತ ಅವಕಾಶ ಸಿಗಂತ ವಿಶ್ವಾಸ ನನಗಿದೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ. 40 ವರ್ಷದ ಅನುಭವ. ಒಂದು ಕಾಲದಲ್ಲಿ ಹೈಕಮಾಂಡ್ ಅಲ್ಲಿ ಸಲೀಂ ಅಹ್ಮದ್ ಅವರು ಇದ್ರು. ಒಂದು ಸಚಿವ ಸ್ಥಾನ ಸಂಪುಟ ನಾವೆಲ್ಲ ಒಬ್ಬ ಕಾರ್ಯಕರ್ತರಾಗಿ ಬಂದ್ವಿ. ಅದರಿಂದ ಅವ್ರ ಕಾರ್ಯಕರ್ತರಾಗಿ ಪಕ್ಷದ ನಿಷ್ಠೆಯನ್ನು ಹೊಂದಿದ್ವಿ. ಇಲ್ಲಿ ಭಾವನೆಗಳಿಗೆ ನಮ್ಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇತ್ತು. ಪ್ರಾಮಾಣಿಕ ಪಕ್ಷಕ್ಕೆ ದುಡಿದಿದ್ದೀವಿ ನಾವು. ಈ ಬಾರಿ ಕ್ಯಾಬಿನೆಟ್ ಅಲ್ಲಿ ಅವಕಾಶ ಇರೋಂಥ ವಿಶ್ವಾಸ ಇದೆ. ನಮ್ಮ ಕೆಲಸವನ್ನ ಪಕ್ಷ ವರಿಷ್ಠರು ಮತ್ತೆ ನಮ್ಮ ರಾಜ್ಯದ ಮುಖಂಡರು ಗಮನಿಸ್ತಾರೆ ಅಂತ ನನ್ನ ಭಾವನೆ. ಅಂತಿಮವಾಗಿ ಪಕ್ಷದ ತೀರ್ಮಾನ, ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ಯಾರನ್ನ ತಗೋಬೇಕು, ಯಾರು ಬಿಡ್ಬೇಕಂತ ತೀರ್ಮಾನ ಮಾಡುತ್ತೆ. ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಆ ಹಿನ್ನೆಲೆಯಲ್ಲಿ ಜವಾಬ್ದಾರಿ ಸಿಗತ್ತೆ ಅಂತ ವಿಶ್ವಾಸ. ಸೌಮ್ಯ ಸ್ವಭಾವ ದೌರ್ಬಲ್ಯ ಅಲ್ಲ. ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದೆ. ವಿದ್ಯಾರ್ಥಿ ಮುಖಂಡನಾಗಿ ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡು NSU, ಯೂತ್ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್, AICC ಕಾರ್ಯಾಧ್ಯಕ್ಷ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿದ್ವಿ. ಪಕ್ಷ ಸಂಘಟನೆ ಮಾಡಿದ್ವಿ. ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ವಿ. ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ವಿ. ಕರೋನಾ ಸಂದರ್ಭದಲ್ಲಿ ಸುಮಾರು 18 ಗಂಟೆ ಕೆಲಸ ಮಾಡ್ತಾ ಇದ್ವಿ ನಾವು. ಕಳೆದ 3 ವರ್ಷ ನಾನಿರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಮಲಿಂಗಾರೆಡ್ಡಿ ಹಾಗೂ ಪಾಪ ದಿವಂಗತ ಧ್ರುವನಾರಾಯಣ್ ಕೂಡ ಅವ್ರು ತಿಳ್ಕೊಂಡಿದ್ದಾರೆ. ಒಳ್ಳೆ ಸ್ನೇಹಿತರು. ನಾವೆಲ್ಲ ಸೇರಿ ತುಂಬಾ ಕೆಲಸ ಮಾಡ್ತಾ ಇದ್ವಿ. ಈ ಸರ್ಕಾರ ತರುವಲ್ಲಿ ನಮ್ದು ಕೂಡ ಪಾತ್ರ ಇದೆ.